ಏನು ಗೊತ್ತಿದೆ ಎಲ್ಲಿ మురళింకన్ ఎప్పుడు అయింది ಏನು ಓದ್ತಿದ್ದೀಮಾ ಎಲ್ಲೋ ನಾವಂಗ್ಲು ಓದ್ತಿದ್ಯಾ ಚೆನ್ನಾಗಿ ಓದ್ತಿದ್ಯಾ ಚೆನ್ನಾಗಿ ಓದ್ತಿದ್ದೀನಾ ಏನು ಹೆಸರು ಏನು ಅಕ್ಕ ಹೆಸರು ಕೊಟ್ರಾ ಐಎಮ್ನ ಹೆಸರು ಆಯ್ತು. వచ్చింటారు మనకి ఎవరు వచ్చిండలేదు నీ నొప్పికి ఎవరు సగేలా నువ్వు నొప్పి పడమ్మా నువ్వు నొప్పి నువ్వే తట్టుకోవాలి నువ్వంతా రావచ్చు పోతుంది అనుకుంటుండే ఆ బాధ తల్లి బాధ మాకే తెలుసు నీకే తెలుసు ಪರಿಸ್ಥಿತಿ ತಲ್ಲಿ ಬಾದ ನೀಕೆ ತರಿಸಿ ನೀನು ಧೈರ್ಯ ಹೇಳ್ಬೇಕು ನೀನು ಅರ್ಥೈತೆ ನಿಮಗೆ ನೀನು ದೊಡ್ಡವರಿಗೆ ಗೊತ್ತಿರೋರಿಗೆ ನೀನು ಧೈರ್ಯ ಹೇಳ್ಬೇಕು ಅರ್ಥೈತೆ ನಿಮಗೆ ಸಕ್ಕ ನಾನು ಮಾತಾಡಿನಮ್ಮ ಸಿ ಎಮ್ ಜೊತೆ ಮಾತಾಡೋಣ ಅರ್ಥಮೈತಂದೆ ಸೊ ಕೆಲಸಕ್ಕೆ ಹೇಳಿದ್ದೀನಿ ಮಾತಾಡ್ತೀನಿ ಇನ್ನೂ ಸ್ವಲ್ಪ ಗೌರ್ಮೆಂಟಿಂದ ಅಮೌಂಟ್ ಕೊಡ್ಸೋಕ್ಕೆಲ್ಲ ಮಾತಾಡಿದ್ದೀವಿ ಸರ್. ಅದು ಆ ಸ್ಕೂಲಲ್ಲಿ ಬಂದು ನಾವು ಮಂಗಳವಾರ ಅದಕ್ಕೆ ಮುಂಚೆ ಜಗಳ ಆಗಿತ್ತು ಸರ್. ಅಲ್ಲಿ ಅದು ಹುಡುಗಿ ಯಾರು ಅಂಕಲ್ ವಾಚ್ಮ್ಯಾನ್ ಅಂಕಲ್ಲು ನೈಟಲ್ಲಿ ಅವ್ರು ರೂಮ್ಗೆ ಹೋಗಿದ್ರಂತೆ ಸರ್. ರೂಮ್ಗೆ ಹೋಗ್ಬಿಟ್ಟು ಟಾರ್ಚ್ ಆಗಿಬಿಟ್ಟು ಎಲ್ಲರೂ ನೋಡ್ತಿದ್ರಂತೆ ಸರ್. ಅದು ಕಂಪ್ಲೇಂಟ್ ಮಾಡಿದ್ರು ಸರ್. ಆ ರೂಮ್ಮೇಟ್ಸ್ ಎಲ್ಲರೂ ಕಂಪ್ಲೇಂಟ್ ಮಾಡಿದರೆ ಶುಕ್ರವಾರ ಕಂಪ್ಲೇಂಟ್ ಮಾಡಿದ್ರು ಸರ್ ಎಲ್ಲರೂ. ಹುಡುಗಿ ಶನಿವಾರ ಮನೆಗೆ ಬಂದಾಕಿದ್ಲು ಸರ್. ಶನಿವಾರ ಭಾನುವಾರ ಅದು ಏನು ಮಾತಾಡ್ಕೊಂಡ್ರೆ ಗೊತ್ತಿಲ್ಲ ಸರ್. ಅಲ್ಲಿರೋ ನನ್ನ ತಂಗಿ ಜೊತೆ ಇರೋ ಎಲ್ಲ ಮಕ್ಕಳು ಕಂಪ್ಲೇಂಟ್ ಮಾಡಿ ಫಸ್ಟ್ ಅವ್ರ ಹತ್ರ ಅಡುಗೆ ಮನೆಯವ್ರು ಇರ್ತಾರಲ್ಲ ಸರ್, ಮಲ್ಕೊಂಡಿರ್ತಾರಲ್ಲ, ಫಸ್ಟ್ ಅಡುಗೆ ಮನೆ ಆಂಟಿ ಕೇಳಿದ್ದಾರೆ ಸರ್. ಆಂಟಿ ಹಿಂಗೆ ಬಂದಿದ್ರು ನೋಡ್ಕೊಂಡು ಹೋದ್ರೆ ನನ್ನ ಅಂಕಲ್ ಬಂದಿದ್ರು ಅಂತ ಹೇಳಿದರೆ ಹ್ಞೂ ಸರಿ ಆಯಿತು ಸರಿಗೆ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ ಸರ್. ಅಡುಗೆ ಮನೆ ಆಂಟಿ ಕೂಡ ಅವತ್ತು ಕಲರ್ ಶರ್ಟ್ ಕಲರ್ ಇಂಥದ್ದು ಹಾಕ್ಕೊಂಡಿದ್ರು ಅಂತಂದರೆ ಹ್ಞೂ ನಾನು ನೋಡಿದೆ ಅಂತಂದಂತೆ ಸರ್ ಆಂಟಿ. FDA ಸರ್ಗೆ ಹೇಳಿದ್ರು ಸರ್. ಇವ್ರ ಮಕ್ಕಳು ಫಸ್ಟ್ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಮ್ಯಾಮ್ ಅವಾಗ ಇರಲಿಲ್ಲ ಅಂತ ಸರ್. ಅದಕ್ಕೆ FDA ಸರ್ಗೆ ಹೇಳಿದ್ರಂತೆ ಸರ್. ಹುಡುಗಿ ಅಲ್ಲೆಲ್ಲ ಮಕ್ಕಳು ಒಪ್ಕೊಂಡಿದ್ದಾರೆ ಸರ್. ಬಂದಿದ್ರು ಸರ್ ಎಲ್ಲರೂ ಅಂಕಲ್ ಬಂದಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು ಹೇಳಿದ್ದಾರೆ. ಹತ್ಕೊಂಡು ಪೇರೆಂಟ್ಸ್ ಕೂಡ ಫೋನ್ ಮಾಡಿ ಹೇಳಿದ್ದಾರೆ. ಅವ್ರ ಪೇರೆಂಟ್ಸ್ನೆಲ್ಲ ಕರ್ಸಿದ್ದಾರೆ ಸರ್ ಅಲ್ಲಿರೋ ಮಕ್ಕಳೆಲ್ಲ. ಮಂಗಳವಾರ ಫೋನ್ ಮಾಡಿ ಕರೆದ್ರು ಸರ್. ಇದು ಮನೇಲಿ ಯಾರೂ ಇಲ್ಲ, ಅಪ್ಪ ಹ್ಯಾಂಡಿಕ್ರಾಫ್ಟ್ ಅವ್ರಿಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಇಲ್ಲ ನನ್ನ ತಾತ ಕರ್ಕೊಂಡು ಹೋಗ್ತಿದ್ದೆ ಸರ್. ನನಗೂ ಕಾಲೇಜ್ ಇತ್ತು ಸರ್. ಟೀಚರ್ಸ್ ಫೋನ್ ಮಾಡಿದ್ರು ಕರ್ಕೊಂಡು ಬರಲೇಬೇಕು ಇವತ್ತು ಸರ್. ಇವತ್ತು ಆಗಲ್ಲ ಸರ್, ನಾಳೆ ನಾನೇ ಕರ್ಕೊಬರ್ತೀನಿ ಅಂತ ಕರ್ಕೊಂಡು ಹೋದೆ ಸರ್ ಹುಡುಗಿನ. ಅಲ್ಲೋಗಿ ಎಲ್ಲ ಪೇರೆಂಟ್ಸು ಹೋದ್ರು ಸರ್. ಒಳಗಡೆ ಲಾಸ್ಟ್ ಹೋಗಿದ್ದೆ ನಾವು ಸರ್. ಅಲ್ಲೋಗಿ ನೋಡಿದ್ರೆ ನನ್ನ ತಂಗಿದೆ ತಪ್ಪು. ಅಲ್ಲೆಲ್ಲ ಆ ಮಕ್ಕಳೆಲ್ಲ ಏನಿಲ್ಲ, ಬಂಧನಕ್ಕಾಗಿ ಈ ಸ್ಕೂಲಲ್ಲಿ ಇಷ್ಟ ಇರೋಕ್ಕಿಲ್ಲ. ನನ್ನ ತಂಗಿ ಕಾಲು ಹಿಡ್ಕೊಂಡ್ಲಂತೆ ಸರ್. ಕಾಲಿಟ್ಕೊಂಡು ಕೇಳ್ಕೊಂತಂತೆ ಸರ್ ಮ್ಯಾಮ್ಗೆ ಹಂಗೆ ಕಂಪ್ಲೇಂಟ್ ಮಾಡಿ ಅಂತ. ನನ್ನ ತಂಗಿ ಕಾಲಿಕೊಂಡು ಕಂಪ್ಲೇಂಟ್ ಮಾಡು ಅಂತೇಳಿ ಅವ್ರ ಪೇರೆಂಟ್ಸ್ಗೆ ಹತ್ಕೊಂಡು ಫೋನ್ ಮಾಡೋ ಅವಶ್ಯಕತೆ ಏನಿತ್ತು ಸರ್? ಆ ಮಕ್ಕಳು ಟೂರೋಗಿದ್ದೆಲ್ಲ ಗೊತ್ತಲ್ಲ ನಿಮಗೆ? ಎಸ್ ಸರ್. ಕಳಿಸ್ಕೊಟ್ಟಿರಲ್ಲ ಎಸ್ ಸರ್. ಅಲ್ಲೇನು ನಡೀತಾ ಅಂತ ನನಗೆ ಗೊತ್ತು. ಅಲ್ಲೇನಾಗಿದೆ 5 ಗಂಟೆ ಮೇಲೆ ನೀರಿಗೆ ಇಳಿದವ್ರೆ ಎಲ್ರಿಗೂ ಒಬ್ರಿಗೊಬ್ರು ಕೈ ಹಿಡ್ಕೊಂಡಿದ್ದಾರೆ, ಸರಪಳಿ ಥರ ಕೈ ಹಿಡ್ಕೊಂಡಿದ್ದಾರೆ. ಅಲ್ಲೇನಾಗಿದೆ ನೀರಲ್ಲೇ ಜಾಸ್ತಿ ಬಂದಿದೆ. ಒಬ್ಬರಿಗೆ ಸಪ್ಲಿ ಬಿಟ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಆರ ಹೊಡಿತೈತಂತೆ, ಬರ್ರಿ ಆಚೆಗೆ ಬರ್ರಿ ಅಂತ. ಇವ್ರು ಕೇಳಿಸಿಲ್ಲ ಆಗೋದಲ್ಲಿ. ಅದೇನಾಯ್ತು ವಿಧಿ ಅವಳ ಆಟ ಹಂಗೆ ಆಡ್ತು. ಆಗ್ತೈತಿ ನಿಮಗೆ ಆದರೆ ನಿಮ್ಗೆ ತುಂಬ ಸಂಬಂಧ ತುಂಬ ಏನು ಮಾತಾಡ್ಕೊಂಡು
ನಾನು ಹೋಗ್ತೀನಿ, ಎಲ್ಲ ಸಸ್ಪೆಂಡ್ ಮಾಡಿದ್ದೀನಿ ಎಲ್ಲರೂ. ಈ ಅಮ್ಮ ಮೇಡಮ್, ಹೊಸ ಮೇಡಮ್ಮು, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ, ಅರೆಸ್ಟ್ ಮಾಡಿಸಿದ್ದೀನಿ. ಆಗೋಗಿದೆ ಅವ್ರು ಯಾರಿಲ್ಲ ಜಗಳ ಇಲ್ಲ ಆದಾಗ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮನ್ನ ಕರೆಕ್ಟಾಗಿ ಬೆಳೆಸಿಲ್ಲ ಅಂತಂದು ಸರ್ ಅಲ್ಲಿರೋ ನಾನು ವಿಚಾರಿಸ್ತೀನಿ ನಾನು ಅವ್ರಿಗೆ ಹತ್ರಕ್ಕೆ ಹೋಗ್ಬೇಕಾದ್ರೆ ನಾನು ಕಾಲೇಜ್ ಶನಿವಾರ ಹೊತ್ತು ಹೋಗೋ ಸರ್ ಅವ್ರಿಗೆ ಹತ್ರಕ್ಕೆ ಕರೆಕ್ಟಾಗಿ ನಾನು ಬಾಕ್ಸ್ ಕೂಡ ತಿಂದಿರೋ ಹೋಗಿ ನೋಡ್ಕೊಂಡ್ಬರ್ತೀನಿ ಸರ್. ಒಬ್ಬಳೇ ಹೋಗ್ಬೇಕು ಸರ್, ಅಲ್ಲಿ ಬಸ್ ವ್ಯವಸ್ಥೆ ಕೂಡ ಇಲ್ಲ ಸರ್. ಬಸ್ ತಪ್ಪಿದ್ರೆ ಒಬ್ಬಳೇ ನಡ್ಕೋಬೇಕು ಸರ್, ನಾನು ನಡ್ಕೊಂಬರ್ಬೇಕು ಸರ್. ಅವ್ರಿಗೆ ಹತ್ರಕ್ಕೆ ನಾನು ಬಿಟ್ಟರೆ ಯಾರು ಹೋಗಲ್ಲ ಸರ್. ಟ್ರಿಪ್ ಹೋದಾಗ 500 ರೂಪಾಯಿ ಕೊಟ್ಟೆ ಅಷ್ಟೇ ಸರ್. ನನ್ನ ಹತ್ರ ಕಾಸು ಇರಲಿಲ್ಲ, ನಂಗೆ ಕಾಸು ಆಗೋಲ್ಲ, ಕಾಸು ಕೊಡೋಕ್ಕಂದ್ರೆ ಸರ್. ಸೋಮವಾರ ಕೂಲಿ ಮಾಡ್ಕೊಂಡು ಈವ್ನಿಂಗ್ ಫೋನ್ ಮಾಡಿದ್ರೆ ಫೋನ್ ತೆಗಿಲಿಲ್ಲ ಸರ್ ಅವರು. ನಾನು ಹುಡುಗಿನ ಇಷ್ಟ ಕಷ್ಟಪಟ್ಟಷ್ಟು ದುಡ್ಡು ಹುಡುಗಿನ ಮಾಡ್ರ ಸರ್. ನನಗೆ ನನ್ನ ಬೇಕು ಸರ್, ಅಷ್ಟು ದುಡ್ಡು ಆಯ್ತು ಏನ್ ಮಾಡಿದ್ರು ಬರಲ್ಲ. ಸುಮ್ಮನೆ ನಮ್ಮಪ್ಪ ಆ ಕೈ ನೋವು ತಡ್ಕೊಳಕ್ ಕೂಡ ಆಗಲ್ಲ ಸರ್. ನಾನು 6th ಇರ್ಬೇಕಾದ್ರೆ ಕೈ ಹಂಗಾಗಿರೋ ಸರ್. ನಾನು 6th ನಾನು ಮುರಾರ್ಜಿ ಅಷ್ಟಲ್ವೇ ಸರ್ ದೇವರ ಸಂದರ್ಭದಲ್ಲಿತ್ತು. ನಮ್ಮಪ್ಪ ನಮ್ಮಮ್ಮ ನನ್ನನ್ನು ಯಾರೂ ಕರ್ಕೊಂಡು ಹೋಗ್ತಿಲ್ಲ, ನಾನು ಒಬ್ಬಳೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿದ್ದೆ ಸರ್. ಬೇತ್ಮಂಗಲದಲ್ಲಿ ಇತ್ತು ಸರ್ ನಮ್ಮ ಸ್ಕೂಲ್, ದೇವರಸಂದ್ರ ಸ್ಕೂಲ್ ಬಾತ್ರೂಮ್ಸ್ ಇದ್ದಾಗ ಚೇಂಜ್ ಮಾಡಿಬಿಟ್ಟಿದ್ದೆ ಸರ್. ಆವಾಗಿಂದ ನಾನೊಬ್ಬಳೇ, ನಾನು 8ನೇ ಕ್ಲಾಸಲ್ಲಿಂದ ಸರ್ ಕೂಲಿಗೆ ಮಾಡ್ಕೊಂಡು ನಾನು ಓದೋ ಖರ್ಚಿಗೆ ನಮ್ಮಮ್ಮ ಒಂಚೂರು ಕೇಳಿಲ್ಲ ಸರ್. ಅವ್ರಿಗಿನ್ ಕೂಡ ಕೂಲಿ ಮಾಡಿ ಸಾಕಿಲ್ಲ ಸರ್. ಅಷ್ಟು ದೊಡ್ಡ ಮಗು ಹೋದ್ರೆ ತಡ್ಕೊಳಕ್ ಆಗಲ್ಲ ಸರ್. ನಂಗೆ ನನ್ನ ತಂಗಿ ಬೇಕು ಸರ್, ನನ್ನ ತಂಗಿ ನಾನಿರಲ್ಲ. ನೀನೆಲ್ಲ ವಿದ್ಯಾವಂತರು, ಗೊತ್ತಿರೋಳು, ಸ್ಟ್ರಗಲ್ ಬಿದ್ದಿರೋಳು, ಇಷ್ಟು ನಿನ್ನ ಫ್ಯಾಮಿಲಿ ಸಾಕಿರೋಳು, ಎಲ್ಲರೂ ಹೇಳ್ತಾರೆ ಸರ್. ನನ್ಗೆ ಕೇಳ್ತಾರೆ ಗೊತ್ತು ನಿನ್ನು ನಾನು ತುಂಬ ಅಂತ ಗೊತ್ತು. ನಾನು ಓಡೋದಲ್ಲ ಸರ್, ಏನಾದರೂ ಉಳಿಸ್ಕೊಳ್ಳೋಣ ಅಂತ ಓಡೋದಲ್ಲ, ನೈಟೇ ಓಡೋದು, ಸಿಕ್ಕಿಲ್ಲ. ಅಷ್ಟೊತ್ತಿನಲ್ಲಿ ಬೋಟ್ಸ್ ಇಲ್ಲ, ಸಿಕ್ಕಿಲ್ಲ. ಬೆಳಗ್ಗೆವರೆಗೂ ಕಾಡಿ ಅಲ್ಲೇ ಇದ್ದೆ ನಾನು. ಒಬ್ಬ ನನಗೆ ಕೂಡ ಹಿಂಗಾಯ್ತು ಗೊತ್ತಾವತ್ತು ನೈಟು. ನೀವು ಯಾರು ಬಂದು ಬೇಗ ಓಡೋದೆ, ಸಿಗ್ತಾರೆ ಮಕ್ಕಳು ಅಂತ. ಯಾಕೆಲ್ಲ ಸಿಕ್ಕಿಲ್ಲ. ನೀವು ವಿದ್ಯಾವಂತರಲ್ವಾ, ಎಷ್ಟು ಸ್ಟ್ರಗ್ಲ್ ತಾನೆ, ಫೈಟ್ ಮಾಡಬೇಕಾನೆ. ಈಗ ನೀನು ನಿಮ್ಮ ಅಮ್ಮ ಹಂಗಂದ್ರೆ ಹೆಂಗಿರ್ತೀವಿ ಯೋಚನೆ ಮಾಡು. ನನ್ನ ಕೈಲಿ ಇಷ್ಟ ಮರೆಯೋಕ್ಕೂ ಆಗ್ತಿಲ್ಲ ಸರ್. ಹುಡುಗಿನ ಅಷ್ಟು ಕಷ್ಟಪಟ್ಟು ಬೆಳೆಸಿರೋ ಸರ್. ಅಷ್ಟು ದೊಡ್ಡ ಹುಡುಗಿ ಹೋದ್ರೆ ತಡ್ಕೊಳಕ್ಕಾಗಲ್ಲ ಸರ್. ಗೊತ್ತಾಯ್ತು, ನೋವು ಗೊತ್ತಾಯ್ತು. ನಾವು ಎಷ್ಟೇ ಜನ ಯಾರೇ ಬಂದು ಏನು ಹೇಳಿದ್ರು ನಿನ್ನ ನೋವನ್ನ ನೀನೇ ಗಟ್ಟಿತನ ಮಾಡ್ಕೊಬೇಕಲ್ವಾ, ನೀನೇ ಗಟ್ಟಿತನ ಮಾಡ್ಕೊಬೇಕಲ್ವಾ. ಪ್ಲೀಸ್, ನೀನೇ ಅವಳ ರೂಪದಲ್ಲಿ ನಿಮ್ಮ ಅಮ್ಮನ ಸಾಕ್ಬೇಕಲ್ವಾ. ಮಗು ಕೂಡ ತೋರಿಸಿಲ್ಲ ಸರ್ ನಮ್ಗೆ. ಹುಡುಗಿ ಮಗ ನೋಡಕ್ ಕೂಡ ಆಗಿಲ್ಲ ಸರ್ ನನ್ನ ಕೈಯಲ್ಲಿ. ಅಷ್ಟು ಬೀಳ್ಸಿ ಮಗು ನಡಕ್ಕೂ ಅದೃಷ್ಟ ಇರಲಿಲ್ಲ ಸರ್ ನಮಗೆ. ಎಷ್ಟು ಹೊಟ್ಟೆ ಉರಿಯುತ್ತೆ ಸರ್, ಅಷ್ಟು ದೊಡ್ಡ. ಗೊತ್ತಾಯ್ತು. ನಾವೆಷ್ಟು ಕಷ್ಟದಲ್ಲಿ ಬೆಳೆದಿರೋದು ಸರ್. ಹುಡುಗಿನ ಕಳ್ಕೊಂಡಿರಕ್ಕಂತೂ ಆಗಲ್ಲ ಸರ್. ಆಯ್ತು ಆಯ್ತು ನೀನು ನೋವು ನನಗೆ ಹೇಳಿ ಆಯ್ತು. నేనే కాదు చేసి పెట్టచ్చు. దాని ముందు అది ఏమీ పెద్ద విషయం కాదు కదా తల్లి, అర్థమవుతుందా? దాని ముందు పెద్ద విషయంకే కాదు, అర్థమవుతుందా? వచ్చి సప్నం చేసుకో. బిడ్డలు ఉన్నారు, ఆ బిడ్డలే అనుకో నువ్వు. ఎంత నిమ్మలం చేసుకున్నాము, నా పానం అయితా ఉండదు, తట్టుకుండే అయితా ఉండదు. మేము తింటామో తినేదో ఆ పూట కూల్ చేసుకుని తినేస్తారు. నేను 5 మంది నా బిడ్డ, నేను కష్టపడి సాగుకుంటా అంటే మీ కొత్త బిడ్డ లేదు ఉంటే పానం అట్లే కూలిపోతాను సార్. నా వల్ల అయితా ఉండదు, బాగాలేదు. ಸ್ವಲ್ಪ ಬೇರೆ ಪ್ಲೀಸ್ ಏನು ವಸ್ತಾನ ಸರ್. ಬೇರೆ ಹೇಳು ಆಯ್ತಲ್ಲ, ಕೆಲಸ ಕೊಡಿಸ್ತೀನಿ ಅಂತ ಬೇರೆ ಹೇಳ್ಕೊಂಡಾರ. ನೀನು ಸಾಕ್ಬೇಕಲ್ಲ ಅವ್ರನ್ನ, ಪ್ಲೀಸ್. ನೀನು ಸಾಕ್ಬೇಕಲ್ಲ ಅವ್ರನ್ನ, ನೀನು ಧೈರ್ಯ ಹೇಳಬೇಕು. ಅವನು ಯಾರು ನೋಡೋರು, ನಿಮ್ಮಪ್ಪನ ಯಾರು ನೋಡೋರು? ನಿಂಗೆ ಎಷ್ಟಿದೆ ನಿನ್ನ ತಲೆ ಮೇಲೆ ಜವಾಬ್ದಾರಿ ಹೇಳು. ಸರ್ ಅದು ನಮ್ಮಪ್ಪಗೆ ಕೈ ತಗ್ಸೋಕ್ಕೆ ಸರ್, ನಮ್ಮಪ್ಪ ನೋವು ತಡ್ಕೊಳಕ್ಕಾಗಲ್ಲ ಸರ್. ಬೆಳಗ್ಗೆ ಸಾಯಂಕಾಲ ನೋವಿಗೆ ಎಷ್ಟು ಕಷ್ಟಪಡ್ತಾರೋ ಸರ್. ನಾನು 6ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಮ್ಮಪ್ಪ ಕೈ ಹೋಗಿರೋ ಸರ್. ಅವಾಗಿಂದ ನಾವು ನೋವು ತಡ್ಕೊಳಕ್ಕಾಗಲ್ಲ ಸರ್ ನಮ್ಮಪ್ಪ ಕೈಯಲ್ಲಿ. TTD ಇದರಲ್ಲಿ ಕೃತಕ ಇದು ಮಾಡ್ತಾರೆ. ಹಿಂಗೊಂದು ಮನೆ ಹಾಕಿ ಕೊಡ್ತೀನಿ, ನಿಗೊಂದು ಕೆಲಸ ಕೊಡಿಸ್ತೀನಿ, ಆಯ್ತು ನಿಮ್ಮ ಅಪ್ಪನ ತೋರಿಸ್ತೀನಿ. ನೀನು ಧೈರ್ಯವಾಗಿರ್ಬೇಕಲ್ಲ, ನೀನು ನಂಗೆ ಭಾಷೆ ಕೊಡ್ಬೇಕು. ಇವಾಗ ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ನಾನು ಇದಕ್ಕಾಗ್ತಾಯಿಲ್ಲ ಅಂತ ಗೊತ್ತಾಗುತ್ತೆ. ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ಬರ್ತೀನಿ. ಅವಳ ಅದೃಷ್ಟ ಅಷ್ಟೇ ಐತೆ ಗೊತ್ತಿಲ್ಲ, ನಿಮ್ಮನ್ನೆಲ್ಲ ನೋಡೋಬೇಕು ಇಲ್ಲ ಅಂತ ಗೊತ್ತಿಲ್ಲ. ಪ್ಲೀಸ್ ಬಾ.
ದಯವಿಟ್ಟು ಧೈರ್ಯ ಮಾಡ್ಕೊಂಡು ನಾ ಇದ್ದೀನಿ, ಧೈರ್ಯ ಮಾಡ್ಕೊಂಡು. ನೀನು ಒಬ್ಬಷ್ಟಾಗಲ್ಲ ಗೊತ್ತಾಯ್ತು, ನೀನು ಫೈಟ್ ಮಾಡ್ತೀವಿ, ಫೈಟ್ ಮಾಡು, ದೇವ್ರ ಸವಾಲಾಗಿ ಫೈಟ್ ಮಾಡು. ಹಾಂ, ನೀನು ಹಂಗೆಲ್ಲ ಅನ್ಕೋಬೇಡ. ಅದನ್ನು ಅವ್ನು ನೋಡು. ರಣಪ್ಪ ಅವ್ರು ಇಮ್ಡಿಯೇಟ್ ಒಂದು ಮನೆ ಹಾಕೋ ಅವ್ರಿಗೆ. ಮನೆ ಬಂದ ತಕ್ಷಣ ಒಂದು ಮನೆ ಹಾಕಿ, ಹಿಂದೆ ಮುಂದೆ ಏನು ನೋಡ್ಬೇಡ, ಮನೆ ಹಾಕು. ಅರ್ಥ ಆಯ್ತು ನಿಮಗೆ? ಈ ಕರೆಂಟ್ ವ್ಯವಸ್ಥೆಗೆ ಏನು ಮಾಡ್ಬೋದು? KEB ಕಡೆಯಿಂದ ಮಾಡಬೇಕು ಸರ್. ಅವ್ರ ಕಡೆಯಿಂದ ಲೈನು ಇದು ಮಾಡಿಸಿ ಲೆಟರ್ ಆಲ್ರೆಡಿ ಕೊಟ್ಟಿದ್ದೀನಿ KEB ಅವ್ರಿಗೆ. 8 ಮನೆಗೆ ಕೊಡ್ಬೇಕಂತ ಕೊಟ್ಟಿದ್ದೀನಿ. ಸರ್. ಅದನ್ನು ವಿಚಾರಿಸ್ತೀನಿ. ಅವ್ರಿಗೆ ಇಮ್ಡಿಯೇಟ್ ಬಂತೀನಿ. ಇವಾಗ ಬರುತ್ತಲ್ಲ, ಬಂದಾಗ ಇದು ಮಾಡ್ಕೊಡ್ತೀವಿ. ಈಗ ಬಂದ ತಕ್ಷಣ ಒಂದು ಮನೆ ಹಾಕ್ಕೊಡು. ಸರಿ ಸರ್. ಅರ್ಥ ಆಯ್ತು? ಹ್ಞೂ ಸರ್. ಶಿವು? CM ಮಾತಾಡಿದ್ದೀನಿ. ಒಳಗಡೆ ಹಾಸ್ಪಿಟ್ಲ್ ಒಳಗಡೆ ಇಟ್ಕೊಂಡು ಒಂದು ಸ್ವಲ್ಪ ನಂಗೆ ಇಲ್ಲ